welcome all, along with dignitaries, everybody. ಎರಡು ಮಾತಂದರು, ಸ್ಪೆಷಲಿ ನಮ್ಮ ಸರ್ಜಿಯವರು ಮತ್ತು ಬಿಲ್ಕಿಸ್ ಬಾನು ಅವರು ಎಲ್ಲರಿಗೂ ಸೇರಿಸಿ ಒಂದೆರಡು ಮಾತನ್ನು ನಾನು ಮಾತಾಡಿ ಈ ಕಾರ್ಯಕ್ರಮ ಮುಗಿಸೋಣ. ಏನಪ್ಪ ಅಂದರೆ, ಸರ್ವಿಸ್ ಬಗ್ಗೆ ಹೇಳಿದ್ರು. ಸೊ ಮನುಷ್ಯ ಹುಟ್ಟಿದ ಮೇಲೆ ಸರ್ವ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ there is a great saying, it is called CCC formula. ಕೇಳಿದ್ದೀರಾ ಸರ್? CCC formula ಏನಂದರೆ, it's an English quote developed by myself after going through that great books sent by Almighty to all nations, all books, including every books, Vedas, Bible, Torah, Quran, ಎಲ್ಲ. ಅದೇನು ಹೇಳ್ತದೆ ಅಂದರೆ, CCC ಫಾರ್ಮುಲಾ ಅದು ಇಟ್ಸ್ ಲೈಕ್ ದಿಸ್: we have been created by our Creator to serve His creation. ಈ ಫಾರ್ಮುಲಾ. ಸೊ ಇದು ಯೂತ್ ಅಪ್ಲಿಫ್ಟ್ ಪ್ರೋಗ್ರಾಮ್ ನನಗೆ ಅನಿಸಿಲ್ಲ. ಇದು ಏನು ಅನಿಸಿದಂದರೆ, ಮಂಜ ಚೆನ್ನಾಗೆ ಝಾಡ್ಕೋ ಚಳಾವಲ್ಲೇ ಪೂರೆ ಮಿಲ್ಲಗೋ ಗುರ್ವಲ್ಗ ಇಬ್ರಾಹಿಂ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ಅಷ್ಟು ಒಂದು ಸತ ಜಾಸ್ತಿ ಆಗಿಬಿಟ್ರೆ ಸರ್ ಕಷ್ಟ ಆಗ್ತದೆ. ಅಚ್ಚಾ, ಆಯ್ತು ಸರ್, ಲೆಟ್ ಮಿ. ಹಾಗಾದರೆ ಡ್ರೀಮ್ಸ್ ಬಗ್ಗೆ ಮಾತಾಡಿದ್ರಿ ಸರ್. Again I quote one thing, and it is compiled and it is going to be to you all, especially politiciansige. ಏನಪ್ಪ ಅಂದರೆ, great leaders, great people fulfill their dreams with passion ಅಂತಾರೆ, not with the position ಅಂತ. ನೀವು ಯಾವೇ ಪೊಸಿಷನಲ್ಲಿರಲಿ, ಹೆಂಗೆ ಇರಲಿ, ನಿಮ್ಮ ಡ್ರೀಮ್ ಇದೆ ಅಂದರೆ ಯು ಗಾಟ್ ಟು ಡೂ ಇಟ್ ವಿತ್ ಯುವರ್ ಪ್ಯಾಷನ್. ಶ್ಯೂರ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಹಾಗಾದರೆ ಐ ವಿಲ್ ಕಮ್ ಟು ದ ಮೇನ್ ಪಾಯಿಂಟ್ ಆಫ್ ಟುಡೇಸ್ ಪ್ರೋಗ್ರಾಮ್, ಯೂತ್ ಅಪ್ಲಿಫ್ಟ್ಮೆಂಟ್. ತಾವು ಹೇಳಿದ್ರಿ, ನನ್ನ ಫ್ರೆಂಡು ಗುರುನೂ ಹೇಳ್ದ ಅಂದರೆ ಕಷ್ಟ ಆಗ್ತದಪ್ಪ ಹಣ ಇಲ್ಲೆಲ್ಲ. ಇಲ್ಲಿ ಯೂತ್ಸೇ ಇಲ್ಲ, ಬರೇ ಏಜ್ಡ್, ಬಟ್ ದೇ ಆರ್ ಗ್ರೇಟ್ ಪೀಪಲ್, ಬ್ಯೂಟಿಫುಲ್ ಪೀಪಲ್, ಗ್ರೇಟ್ ಪೀಪಲ್. ಇದೆಲ್ಲ ಮಾತು ಈಗ ಅಮೆರಿಕನ್ ಪ್ರೆಸಿಡೆಂಟ್ ಭಾಳ ಅಂತಾರೆ. ಯಾರಿಗಿದ್ರೂ ಇದೊಂದು ಶ್ಲೋಕ ಹೊಡಿತಾರೆ ಅವರು. ಬಟ್ ಐ ಆಮ್ ಟೆಲಿಂಗ್ ದ ಫ್ಯಾಕ್ಟ್. ನೋಡಿ, ನಿಮಗೆಲ್ಲ ನಾವು ಯಾಕೆ ಕರೆದಿದ್ದೀವಿ, ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಅಪ್ಲಿಫ್ಟ್ ಮಾಡಬೇಕು ಯೂತ್ಸಿಗೆ. ಯಾಕೆಪ್ಪ ಅಂದರೆ, ನಾವು ನಮ್ಮ ಯೂತ್ಸಿಗೆ ಯಾವ ಮಟ್ಟಕ್ಕೆ ತಂದಿದ್ದೀವಿ ಅಂದರೆ, ವಿ ಹ್ಯಾವ್ ಕೆಪ್ಟ್ ದೆಮ್ ಇನ್ ಐಸೋಲೇಷನ್ ಥ್ರೂ ಇಯರ್ಸ್ ಸರ್. ಸ್ಪೆಷಲಿ ಈ ಏಜ್ ಇದೆಯಲ್ಲ, 13 to 25, ಬೀಯಿಂಗ್ ದ ಸೊಸೈಟಿ, ನಿಜವಾಗಿ ಹೇಳುವ ನಾವು ಅವರಿಗೆ ಭಾಳ ಮೋಸ ಮಾಡಿದ್ದೀವಿ ಸರ್. ಹೇಗಂದರೆ, ನಾವು ಅವರಿಗೆ ಜೀವನ ಅನ್ನೋದು ಏನು, ವಾಟ್ ಈಸ್ ಲೈಫ್, ನೀವು ಅದು 3 ಶ್ಲೋಕ ಹೇಳಿದ್ರಲ್ಲ ಸರ್, ಲಿವಿಂಗ್ ಆ್ಯಂಡ್ ಲಿವಿಂಗ್ ಏನಿದೆಯಲ್ಲ ಸರ್, ಲಿವಿಂಗ್ ಆ್ಯಂಡ್ ಲಿವಿಂಗ್ ಈಸ್ ಯು ಟೋಲ್ಡ್ ಟು ದ ಯೂತ್ ಸರ್. ಬಟ್ ವಿ ವಾಂಟ್ ಟು ಮೇಕ್ ಅವರ್ ಚಿಲ್ಡ್ರನ್ ಲಿವಿಂಗ್ ಆ್ಯಂಡ್ ಲವಿಂಗ್, ವಿಚ್ ವಿ ಲಾಸ್ಟ್ ಇಟ್
bombarding with responsibilities to get the marks, achieve this, achieve that, and we destroyed their life and we made them what, we made them robots. This is something we got to understand. We need to understand, where are we? ನಾವು ಎಲ್ಲಿದ್ದೀವಿ ಇವತ್ತು? ಸಿಚುವೇಶನ್ ನೋಡೋಣ. ವಿ ವಿಲ್ ಸಿ ದ ಸಿಚುವೇಶನ್. ಇವತ್ತು ಯಾವುದಾದ್ರೂ ಲೇಔಟ್ ನೀವು ಸ್ಯಾಂಕ್ಷನ್ ಪ್ಲಾನಿಗೆ ಹೋಗ್ತಿರಲ್ಲ, ಲೇಔಟಲ್ಲಿ ಅದರಲ್ಲಿ ಒಂದು CA ಸೈಟ್ ಇರ್ತದೆ, ಒಂದು ಪಾರ್ಕ್ ಇರ್ತದೆ. ಅದು CA ಸೈಟು ದೊಡ್ಡವರಿಗಿರ್ತದೆ, ಪಾರ್ಕ್ ಮಕ್ಕಳಿಗಿರ್ತದೆ. ಯೂತಿಗೆ ಏನು ಕೊಟ್ವಿ ಸರ್ ನಾವು? ಒಂದು ಕ್ರೀಡಾಂಗಣ ಇದೆಯಾ ಸರ್? 2-3 ಏರಿಯಾಗೆ ಸೇರಿ ಒಂದು ಕ್ರೀಡಾಂಗಣ, ಮಕ್ಕಳಿಗೆ ಓಪನ್ ಆಗಿ ಆಡೋಕ್ಕೆ ಒಂದು ಕ್ರೀಡಾಂಗಣ ಇದೆಯಾ ಸರ್ ನಮಗೆ? ನೆಹರು ಸ್ಟೇಡಿಯಂ ಆದಮೇಲೆ ಯಾವುದಾದ್ರೂ ಒಂದು ಸ್ಟೇಡಿಯಂ ಬಂದಿದೆಯಾ ಸರ್ ಇಲ್ಲಿ? ದೊಡ್ಡ ಸ್ಟೇಡಿಯಂ ಫಾರ್ ದ ಜನರಲ್ ಪರ್ಪಸ್ ಹೇಳಿ ಸರ್. ಹೌ ಕ್ಯಾನ್ ವಿ ಸೀಸ್ ದಮ್? ಅವ್ರಿಗೆ ಆಟಕ್ಕೆ ನಾವು ಕಳಿಸ್ತಾ ಇಲ್ಲ. ಮನೆಗೆ ಹೋದರೆ ಮನೆ ಮುಚ್ಚಾಕ್ತೀವಿ, ಹೊರಗಡೆ ಬಂದರೆ ಕಂಪಲ್ಷನ್ ಕೊಡ್ತೀವಿ ಅವರಿಗೆ. ಒಂದು ಕ್ರೀಡಾಂಗಣ ಇಲ್ಲ. ಈಗ 2 MLCs ಇದ್ದಾರೆ ಇಲ್ಲಿ. ನಾನು ಸ್ಕಿಲ್ ಸೆಂಟರ್ ಅಂತೂ ಮಾಡಿದ್ದೀನಿ ಸರ್. ನಾನಲ್ಲ, ಐ ಆಮ್ ಸಾರಿ ಟು ಸೇ, ಐ ಹ್ಯಾವ್ ಮೈ ಟೀಮ್, ಮಲ್ನಾಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್. ನಾನು ಬರೇ ಅಲ್ಲಿಂದ ಬಂದು ಒಂದು ಸ್ವಲ್ಪ ಫೈನಾನ್ಷಿಯಲಿ ಮಾಡಿರ್ಬೋದು, ಆದರೆ ಈ ಕೆಲಸ ಇಲ್ಲಿ ಮಟ್ಟಕ್ಕೆ ತರೋಕ್ಕೆ ನನ್ನ ಮಲೆನಾಡಿನ ಎಲ್ಲ ಸದಸ್ಯರು ಭಾಳ ಕಷ್ಟಪಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದು ಅವರಿಗೆ ಇನ್ನೊಂದು ಸತಿ ನಾನು ಐ ವಿಲ್ ಕಂಗ್ರ್ಯಾಚುಲೇಟ್ ದೆಮ್ ಫಾರ್ ದೇರ್ ಗ್ರೇಟ್ ವರ್ಕ್ ಇನ್ ಬ್ರಿಂಗಿಂಗ್ ಮಲೆನಾಡು. ಬಟ್ ನಮ್ಮದೇನಿದೆ ಅಂದರೆ, ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಅವರಿಗೆ ಬ್ರೀತಿಂಗ್ ಸ್ಪೇಸ್ ಕೊಡುವ, ಅವರಿಗೆ ಕ್ರೀಡಾಂಗಣ ಕೊಡ್ತಿ, ಅವರಿಗೆ ವಿ ಹ್ಯಾವ್ ಟು ಬ್ರಿಂಗ್ ದಮ್ ದಟ್ ಓಪನ್ನೆಸ್. ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ದೇ ಆರ್ ಜಸ್ಟ್ ಲೈಕ್ ದಿಸ್. ವಿ ಹ್ಯಾವ್ ಟು ಓಪನ್ ಅಪ್ ದೇರ್ ಮೈಂಡ್ಸ್. ಅದು ಏನಾಗ್ತದೆ ಅಂದರೆ, ನಮ್ಮಲ್ಲಿ ಯೂತ್ಸ್ ಏನಿದಾರಲ್ಲ, ತಾವು ಹೇಳ್ದಲ್ಲ 65%, ಐ ಥಿಂಕ್ 25 ಇಯರ್ಸ್ ಅವರು ಅರೌಂಡ್ 50% ಇದ್ದಾರೆ. ಅವರಿಗೆ ವಿ ಹ್ಯಾವ್ ಟು ಓಪನ್ ಅಪ್, ವಿ ಹ್ಯಾವ್ ಟು ಗಿವ್ ದೆಮ್ ದ ಪ್ರಾಕ್ಟಿಕಲ್ ಲೈಫ್ ವಿತ್ ಲವಿಂಗ್ ಆ್ಯಂಡ್ ಲಿವಿಂಗ್. ಹಾಗಾಗಿ ಇದು ಎಲ್ಲ ಪ್ರೋಗ್ರಾಮಕ್ಕೆ ನಾನು ಏನು ಹೇಳ್ತಾಯಿದ್ದೆ ಅಂದರೆ, ಫೆಸಿಲಿಟೇಟ್ ಮಾಡಿ ನಮ್ಮ ಯೂತ್ಸಿಗೆ, ಅವರಿಗೆ ಎನ್ಕರೇಜ್ ಮಾಡೋಣ. ಲೆಟ್ ದೆಮ್ ಬ್ರಿಂಗ್ ಇಟ್ ಟು ದ ಏನಪ್ಪ ಅಂದರೆ ನ್ಯಾಚುರಲ್ ಅಟ್ಮಾಸ್ಫಿಯರ್. ಒಂದು ನ್ಯಾಚುರಲ್ ಫೀಲಿಂಗ್ ತೊಗೊಂಡು ಬಂದರೆ ಅವನು ಸ್ಕಿಲ್ಲು ಕಲಿತಾನೆ, ಡಿಸಿಪ್ಲಿನು ಕಲಿತಾನೆ, ಮಾರಲ್ಸು ಕಲಿತಾನೆ, ಆ್ಯಂಡ್ ದೇಶ ಪ್ರೇಮಿ ಏನಿದೆ ಎಲ್ಲ ಒಂದೇ ಕಡೆ ಬರ್ತದೆ. ಯಾಕಂದರೆ ದಿಸ್ ಈಸ್ ಅವರ್ ಪ್ಲೂರಲ್ ಸೊಸೈಟಿ. ಇಟ್ಸ್ ಎ ಡೈವರ್ಸಿಫೈಡ್ ಸೊಸೈಟಿ ಸರ್. ಅವರ್ ಸೊಸೈಟಿ ಈಸ್ ಎ ಡೈವರ್ಸಿಫೈಡ್ ಆ್ಯಂಡ್ ಎ ಪ್ಲೂರಲಿಸ್ಟಿಕ್ ಸೊಸೈಟಿ. ಆ್ಯಂಡ್ ಎವ್ರಿ ಸೊಸೈಟಿಗೆ ನಾವು ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಆ ಪ್ರೊಟೆಕ್ಷನ್ ಹೆಂಗಿದೆ ಗೊತ್ತಾ? ಒಂದು ಸೊಸೈಟಿ ಟು ಅದರ್ ಸೊಸೈಟಿ, ಆ್ಯಸ್ ಎ ನೇಷನ್ ಬಿಲ್ಡರ್ಸ್, ನಮ್ಮ ಪೊಲಿಟಿಷಿಯನ್ಸ್ ಇರಲಿ, ನಮ್ಮ ಬ್ಯೂರೋಕ್ರಾಟ್ಸ್ ಇರಲಿ, ಅದು ಹೆಂಗಿದೆ ಅಂದರೆ, ಇಟ್ಸ್ ಎ ಫ್ಯಾಬ್ರಿಕ್. ನಮ್ಮ ಪ್ರೊಟೆಕ್ಷನ್ ನಾವು ಒಂದು ಸೊಸೈಟಿಯಿಂದ ಅದರ್ ಸೊಸೈಟಿಗೆ ಒಂದು ಪ್ರೊಟೆಕ್ಟ್ ಮಾಡಿ ಜೊತೆಗೆ ಹೋಗ್ತಾ ಇದ್ದೀವಲ್ಲ ನಾವು, ಇಟ್ ಈಸ್ ಲೈಕ್ ಎ ಫ್ಯಾಬ್ರಿಕ್. ಆ ಫ್ಯಾಬ್ರಿಕ್ ಹೆಂಗಿದೆ ಅಂದರೆ, ಆ ಫ್ಯಾಬ್ರಿಕ್ ಕ್ವಾಲಿಟಿ ಏನಂದರೆ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇದೆ. ದಟ್ ಹ್ಯಾಸ್ ಬ್ರಾಟ್ ಅಸ್ ಟುಗೆದರ್. ಹಿಂದಿಯಲ್ಲಿ ಹೇಳ್ತಾರೆ ನಮ್ಮ ದೇಶಕ್ಕೆ, अनेकता में एकता, अनेकता में एकता जो आई है, ये फैब्रिक लेके आई है. और ये फैब्रिक कैसा है बोलेगा तो, इट गोज़ ऑन. ಮೇಲೆ ಕಟ್ಟಿಂಗ್ ಎಡ್ಜ್ ಇದೆ ಸರ್. ಆ ಫ್ಯಾಬ್ರಿಕ್ ಹೆಂಗಿದೆ, ಅದು ಪಾರ್ಟಿಷನ್, ಅದು ಕಟ್ಟಿಂಗ್ ಎಡ್ಜ್ ಕಟ್ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಯೂತ್ಸ್ ವಿಲ್ ಬಿ ಟೇಕಿಂಗ್ ಅಪ್ to the fabric, maintaining it, sir. If we destroy the youth, what is going to happen to this fabric? The protection. You tell me now, if your bases are getting destroyed by keeping them in isolation, this is not going to work.
we got to bring them up, because the whole protection, transparency, all fabric will fall down like anything if you don't take care of your youth, and that is our aim. Please give utmost importance. Today it's a burning issue. You got to take care of it. Thank you very much. I don't know, because ನಮಗೆ ಗೊತ್ತಿದೆ ಎಲ್ಲರಿಗೆ ಭಾಳ ಹಸುವಾಗಿದೆ. So we have taken a lot of time, but one thing I'll tell you, the speeches what we have heard from the dignitaries, it is magnificent. ಭಾಳ ಚೆನ್ನಾಗಿತ್ತು. It was, you all made our day. Thank you very much. Jazakallah khair, and it was pleasure to you all. Thank you. ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಅದೇ ರೀತಿ